ಎಲ್ಲೋ ಎಷ್ಟೋ ಜನ ಈ ಬ್ರಿಡ್ಜ್ ಮೇಲೆ ಬಗ್ಗಿ ಸೆಲ್ಫಿ ತೊಗೊಳಕ್ಕೆ ಹೋಗಿ ನೀರಿಗೆ ಆಹುತಿ ಆಗಿರುವಂಥದ್ದು. ಇದೆಲ್ಲ ನೋಡಿ, ಆಗೋರಿಗೆ ತೊಂದರೆ ಗೊತ್ತಾಗೋದಿಲ್ಲ, ಅವರ ಉಳಿಕೆ ಕುಟುಂಬ ಆ ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ನಮ್ಮ ರಾಜ್ಯದಲ್ಲಿ ನಾವು ಒಂದು ಪ್ರಾಣ ಕಳ್ಕೊಳ್ಳಿಕ್ಕೂ ನಮಗೆ ತಯಾರಿಲ್ಲ. ಹಾಗಾಗಿ ಒಳ್ಳೆ ಮಾತಿಗೆ ಗೌರವ ಕೊಡಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಲಾಠಿ ಪ್ರಯೋಗನೂ ಮಾಡಿ ಅಂತ ನಾನು ಸ್ವಲ್ಪ ಜನ ನಮ್ಮನ್ನು ಬೈಕೊಂಡ್ರೂ ಪರವಾಗಿಲ್ಲ, ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ಪ್ರಾಣ ಉಳಿಸೋ ದೃಷ್ಟಿಯಿಂದ ಲಾಠಿ ಪ್ರಯೋಗ ಮಾಡಿ ಅಂತಲೂ ಕೂಡ ನಾನು ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಒಟ್ಟಾರೆ ಈಗ ಪುಣ್ಯಕ್ಕೆ 2 ದಿನದಿಂದ ಮಳೆ ಕಡಿಮೆ ಆಗಿದೆ ಸ್ವಲ್ಪ ಪ್ರಮಾಣದಲ್ಲಿ. ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದಾಗ ಈ ವರ್ಷ ಇನ್ನೂ ಒಟ್ಟಾರೆ ಹಾನಿ ನಮಗೆ ಕಡಿಮೆ ಇದೆ. ಉದಾಹರಣೆಗೆ ಹೇಳಬೇಕು ಅಂದರೆ 2019-20ರಲ್ಲಿ ಸುಮಾರು 272 ಜನ ಮಳೆಗಾಲದಲ್ಲಿ ನಮಗೆ ಸಾವಿಗೆ ಈಡಾಗಿದ್ದರು. ಆಮೇಲೆ 2022ರಲ್ಲಿ 249 ಜನ ಸಾವಾಗಿತ್ತು. ಅದಕ್ಕೆಲ್ಲ ಹೋಲಿಕೆ ಮಾಡಿದಾಗ ಈ ವರ್ಷ ಸಾವಿನ ಪ್ರಮಾಣನೂ ನಾವು ಕಡಿಮೆ ಮಾಡಿದ್ದೇವೆ ಜಿಲ್ಲಾಡಳಿತದವರ ಸಹಕಾರದಿಂದ, ಜನಗಳ ಸಹಕಾರದಿಂದ. ಆ ವರ್ಷ ಎಲ್ಲ 250-270 ಇದ್ದಿದ್ದು ಈ ವರ್ಷ ಸದ್ಯಕ್ಕೆ ಇನ್ನೂ 43 ಸಾವು ಆಗಿರುವಂಥದ್ದನ್ನ ನಾವು ನೋಡಿದ್ದೇವೆ. ಹಾಗೆಯೇ ನೀವು ಬೆಳೆ ಹಾನಿನೂ ತೆಗೆದುಕೊಂಡ್ರೆ 2019ರಲ್ಲಿ ಸುಮಾರು 9,70,000 ಹೆಕ್ಟೇರು ಬೆಳೆ ಹಾನಿ ಆಗಿತ್ತು. ಹಾಗೆ ನೀವು 22ನೇ ವರ್ಷ ತೊಗೊಂಡ್ರೆ 12,40,000 ಅಷ್ಟು ಬೆಳೆ ಹಾನಿ ಆಗಿತ್ತು ಹೆಕ್ಟೇರ್ ಪ್ರದೇಶದಲ್ಲಿ. ಅದಕ್ಕೆ ಹೋಲಿಕೆ ಮಾಡಿದಾಗ ಈಗ 44,000 ಹೆಕ್ಟೇರ್ ಇದೆ. ಸೊ ಒಂದು ರೀತಿಯಲ್ಲಿ ಅಲ್ಲಲ್ಲಿ ಕೆಲವು ಭಾಗದಲ್ಲಿ ಜನಕ್ಕೆ ತೊಂದರೆ ಆಗಿದೆ, ರೈತರ ಜಮೀನುಗಳು ಬೆಳೆ ಹಾನಿ ಆಗಿದೆ, ಮನೆಗಳಿಗೆ ತೊಂದರೆ ಆಗಿದ್ದರೂ ಕೂಡ ಓವರಾಲ್ ರಾಜ್ಯದ ಪರಿಸ್ಥಿತಿ ನೋಡಿದಾಗ ಹಿಂದಿನ ವರ್ಷಗಳಿಗೆ ಆಗಿರುವಷ್ಟು ಈ ವರ್ಷ ಹಾನಿ ಆಗಿಲ್ಲ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ನಿಭಾಯಿಸ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲಾಡಳಿತ ಆಗಲಿ, ಜಿಲ್ಲಾ ಮಂತ್ರಿಗಳಾಗಲಿ ಎಲ್ಲರೂ ಕೂಡ ಜನಗಳಿಗೆ ನೋಡಿ, ಪ್ರಕೃತಿ ಈ ರೀತಿಯಾಗಿ ಧಾರಾಕಾರವಾಗಿ ಮಳೆ ಸುರಿದಾಗ ಅದನ್ನು ನಾವು ಎಲ್ಲ ನಿಭಾಯಿಸ್ಬಿಡ್ತೀವಿ ಅಂತ ಹೇಳಿದರೆ ಅದು ಉತ್ಪ್ರೇಕ್ಷೆಯ ಮಾತಾಗುತ್ತೆ, ಉಡಾಫೆ ಮಾತಾಗುತ್ತೆ. ನಾವು ಆ ರೀತಿ ಹೇಳಲಿಕ್ಕಾಗೋದಿಲ್ಲ. ಇರೋ ಪರಿಸ್ಥಿತಿಯಲ್ಲಿ ಸರ್ಕಾರ ಜನಗಳ ಜೊತೆಗೆ ನಿಂತು ಜನಗಳ ಕಷ್ಟಕ್ಕೆ ಸ್ಪಂದಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.